ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ದೋಸೆ ಹಿಟ್ಟಿಲ್ಲದೆ ಮೆದುವಾದ ಮೃದುವಾದ ಗೂಡಾಗಿರೋ ದೋಸೆನ ಮಾಡ್ಬೋದು. ಈ ರೀತಿಯಾಗಿ ಮಾಡಿದ್ರೆ ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ಉಪ್ಪಿಟ್ಟು ರವೆ, ಅರ್ಧ ಗ್ಲಾಸಷ್ಟು ಅಕ್ಕಿ ಹಿಟ್ಟು, ಇದು ಉಳಿದಿರೋ ಅನ್ನ, ಮಿಕ್ಕಿರೋ ಅನ್ನ ರಾತ್ರಿ ಮಾಡಿಟ್ಟಿದ್ದೆ, ಸ್ವಲ್ಪ ಜಾಸ್ತಿನೇ ಉಳಿದಿತ್ತು. ಅದನ್ನು ಸೇಮ್ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು. ಹುಳಿದನ್ನ ಇಲ್ಲ ಅಂದರೆ ಅವಲಕ್ಕಿನ ಉಪಯೋಗ ಮಾಡ್ಬೋದು. ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ ಮೊಸರು 3ರಿಂದ 4 ಟೇಬಲ್ ಸ್ಪೂನಷ್ಟು ಅಥವಾ ಅರ್ಧ ಗ್ಲಾಸಷ್ಟು. ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು. ನೀರನ್ನ ಸೇರಿಸ್ಕೊಂಡ್ಮೇಲೆ ಮಿಕ್ಸಿ ಹಾಕ್ಕೊಳ್ಳೋಕೆ ಮುಂಚೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಮುಚ್ಚಳನ ಮುಚ್ಚಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ಬೇರೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರವಾಗಿ ಸುಮಾರು ಒಂದು ಅರ್ಧದಿಂದ 3/4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೋಬೇಕು ಚೆನ್ನಾಗಿ. ಇದು ಇನ್ಸ್ಟೆಂಟ್ ರೆಸಿಪಿ, ಅದಕ್ಕೋಸ್ಕರವಾಗಿ ಈನೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು. ಮನೇಲಿ ಅಡುಗೆ ಸೋಡಾ ಇದ್ದರೆ ಅದನ್ನು ಹಾಕ್ಕೋಬೇಕು. ಅಡುಗೆ ಸೋಡಾ ಹಾಕ್ಕೊಳ್ಳೋಂಗಿದ್ರೆ ಕ್ವಾಂಟಿಟಿ ಕಡಿಮೆ ಹಾಕ್ಕೋಬೇಕು. ಕಲಿಸ್ಕೋಬೇಕು. ಹಿಟ್ಟು ರೆಡಿಯಾಗಿದೆ. ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ನಾನು ಉಪಯೋಗ ಮಾಡಿರೋದು ನಾನ್ ಸ್ಟಿಕ್ ತವ. ಮೇಲಿಂದ ಹಾಕ್ಕೊಂಡ್ರೆ ಗೂಡಾಗಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಏನಾದರೂ ಹಾಕ್ಕೋಬೋದು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಾಗಿದೆ. ಇವಾಗ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ. ದೋಸೆ ಹಿಟ್ಟಿಲ್ದಿದ್ದಾಗ ಇದನ್ನು ಟ್ರೈ ಮಾಡ್ಬೋದು, ಅಥವಾ ಉಳಿದನ್ನ ಜಾಸ್ತಿ ಇದ್ದಾಗ ಕೂಡ ಟ್ರೈ ಮಾಡ್ಬೋದು. ಒಂದು ಸತಿ ಟ್ರೈ ಮಾಡಿ. ಅನ್ನ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಅವಲಕ್ಕಿನ ಉಪಯೋಗ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.